ಗೌತಮ್, ಅಮ್ಮ ಏನಾದರೂ ಮಾತಾಡೋದಿತ್ತಮ್ಮ? ಇಲ್ಲ ಗೌತಮ್, ನಿನ್ನ ಹತ್ರ ಮಾತಾಡಿ ನಿನ್ನ ಮನಸ್ಸು ಸ್ವಲ್ಪ ಹಗುರ ಮಾಡೋಣ ಅಂತ ಬಂದೆ. ನಾನಾದರೂ ಏನು ಮಾಡಲಮ್ಮ, ನಾರ್ಮಲ್ ಆಗಿರಬೇಕು ಅಂತ ಅನ್ಕೋತೀನಿ. ಮನ್ಸಿಗೆ ತುಂಬ ಬೇಸರ ಆಗಿದೆಯಮ್ಮ, ಏನು ಬೇಡ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೆ ಸುಮ್ಮನೆ ಬಂದು ಇಲ್ಲಿ ಕೂತಿದ್ದೀನಿ. ನನಗೆ ಗೊತ್ತು ಗೌತಮ್, ಇಂಥ ಒಂದು ಇನ್ಸಿಡೆಂಟ್ ನಡೆದ್ರೆ ಅದರಿಂದ ಯಾರೂ ಅಷ್ಟು ಬೇಗ ಹೊರಗೆ ಬರೋಕ್ಕಾಗಲ್ಲ. ಯಾರು ಎಷ್ಟೇ ಹೇಳಿದ್ರು ಸಮಾಧಾನ ಆಗಲ್ಲ. ನಿನಗೆ ನೀನೇ ಸಮಾಧಾನ ಮಾಡ್ಕೋಬೇಕು. ಮನಸ್ಸನ್ನು ಗಟ್ಟಿ ಮಾಡ್ಕೋ ಗೌತಮ್. ನೋಡು, ಅಮ್ಮ ಈಗ ನಿನ್ನ ಜೊತೆಗೆ ಇಲ್ಲದೆ ಇರ್ಬೋದು, ಆದರೆ ಮೊದಲು ನಿಮ್ಮ ಅಮ್ಮ ನಿನ್ನ ಜೊತೆಲಿ ಇರಲಿಲ್ವಲ್ಲ. ಆಗ ನಿನ್ನ ತಾಯಿ ಸ್ಥಾನದಲ್ಲಿ ನಾನು ನಿಂತೆ. ನನ್ನ ಕೈಯಲ್ಲಿ ಎಷ್ಟು ಪ್ರೀತಿ ಕೊಡೋಕ್ಕಾಗತ್ತೋ ಅಷ್ಟು ನಿನ್ನ ಪ್ರೀತಿ ಕೊಟ್ಟೆ. ಹೆತ್ತಮ್ಮ ಅಷ್ಟು ಕೊಡದೇ ಇರ್ಬೋದು, ಆದರೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರೀತಿ ನಾನು ಕೊಟ್ಟಿದ್ದೀನಿ. ನಿನ್ನನ್ನು ನನ್ನ ಮಕ್ಕಳ ಥರನೇ ನೋಡ್ಕೊಂಡಿದ್ದೀನಿ. ನಿನಗೆ ನಾನು ಹಿರಿ ಮಗನ ಸ್ಥಾನ ಕೊಟ್ಟಿದ್ದೀನಿ. ಇನ್ನು ಮುಂದೇನೋ ಈ ಅಮ್ಮನ ಪ್ರೀತಿ ಹಾರೈಕೆ ನಿನ್ನ ಜೊತೆಗಿದ್ದೇ ಇರುತ್ತೆ. ಅಮ್ಮ ಇಲ್ಲ ಅನ್ನೋ ಕೊರಗು ನಿನಗೆ ಕಾಡಬಾರ್ದು. ನಾನು ನಿನ್ನನ್ನು ಹಾಗೆ ನೋಡ್ಕೋತೀನಿ. ಯಾವುದೇ ಕಾರಣಕ್ಕೂ ನಾನು ಇರೋವರೆಗೂ ನಿನಗೆ ತಾಯಿ ಇಲ್ಲ ಅಂತ ನೀನು ಅನ್ಕೋಬೇಡ. ನಾನು ಇದ್ದೀನಲ್ಲ, ತಾಯಿ ಪ್ರೀತಿನ ನಾನು ಕೊಡ್ತೀನಿ. ದಯವಿಟ್ಟು ಆ ಕೊರಗನ್ನ ಈಗಲೇ ನಿನ್ನ ಮನಸ್ಸಿಂದ ತೆಗೆದುಹಾಕ್ಬಿಡು. ಯಾಕೆ ಗೌತಮ್, ಏನೂ ಮಾತಾಡ್ತಾ ಇಲ್ಲ? ಹೆತ್ತ ತಾಯಿ ಸ್ಥಾನ ನನಗೆ ಹೇಗೆ ಕೊಡೋದು ಅಂತನಾ? ಅಮ್ಮ ದಯವಿಟ್ಟು ನೀವಾಗಿಲ್ಲ ಮಾತಾಡಬೇಡಿ. ನನ್ನ ಜೀವನದಲ್ಲಿ ಇವತ್ತು ಏನಾಗಿದ್ದೀನೋ ಅದರಲ್ಲಿ ನನ್ನ ಹೆತ್ತ ತಾಯಿ ಪಾತ್ರ ಎಷ್ಟಿದೆಯೋ ನಿಮ್ಮ ಪಾತ್ರನೂ ಅಷ್ಟೇ ಇದೆ. ನನ್ನ ತಂದೆ ತೀರ್ಕೊಂಡ್ಮೇಲೆ ನೀವು ಹಿಂದೆ ಹೋಗಿದ್ರೆ ಈ ಮನೆ ಏನಾಗ್ತಿತ್ತೋ ನನಗೆ ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿ ತನಕ ನನ್ನನ್ನು ಈ ಮನೆನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮ್ಮ ಸ್ಥಾನ ಭಾಳ ದೊಡ್ಡದು, ಅದು ಯಾವಾಗಲೂ ಹಾಗೆ ಇರುತ್ತೆ. ಥ್ಯಾಂಕ್ಸ್ ಗೌತಮ್, ನನ್ನ ಮೇಲೆ ಇಷ್ಟು ಪ್ರೀತಿ ಗೌರವ ಇಟ್ಕೊಂಡಿದ್ದಕ್ಕೆ. ಅದು ಯಾವತ್ತೂ ಹಾಗೆ ಇರುತ್ತಮ್ಮ, ಬದಲಾಗಲ್ಲ. ಅದೇನು ಗೊತ್ತಾ ಗೌತಮ್, ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ನೀನು ನನ್ನ ಹೊಟ್ಟೆಲಿ ಹುಟ್ಟಬಾರ್ದಾಗಿತ್ತ ಅಂತ. ಅಷ್ಟು ಒಳ್ಳೆ ಮಗ ನೀನು. ನಿನ್ನಿಂದ ಅಮ್ಮ ಅಂತ ಕರೆಸ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಆಗತ್ತೆ. ಮುಂದಿನ ಜನ್ಮ ಅನ್ನೋದಿದ್ರೆ ನೀನು ನನ್ನ ಹೊಟ್ಟೆಲೇ ಹುಟ್ಟಬೇಕು, ಅದೇ ನನ್ನ ಆಸೆ. ಥ್ಯಾಂಕ್ಸ್ ಅಮ್ಮ, ಇಷ್ಟು ಪ್ರೀತಿ ತೋರಿಸ್ತಾ ಇರೋದಕ್ಕೆ. ಬಿಗ್ ಬ್ರೋ, ನೀನು ಇಷ್ಟೊಂದು ಡಲ್ ಆಗ್ಬಿಟ್ರೆ ನಮ್ಮ ಕೈಲಿ ನೋಡೋದಕ್ಕೆ ಆಗೋದಿಲ್ಲ ಮ್ಯಾನ್. ನಮ್ಗೆಲ್ರಿಗೂ ಧೈರ್ಯ ಹೇಳೋ ನೀನು. ನಮ್ಗೇನಾದರೂ ಒಂದು ಸಣ್ಣ ಪ್ರಾಬ್ಲಮ್ ಬಂದರೂ ಫಸ್ಟ್ ಬರೋನೇ ನೀನು. ಬಿಗ್ ಬ್ರೋ ಇದ್ದಾನೆ, ನೋಡ್ಕೋತಾನೆ ಅಂತ ನಾವು ತುಂಬಾ ಆರಾಮಾಗಿ ಇದ್ಬಿಡ್ತೀವಿ. ಬಟ್ ನೀನೇ ಇಷ್ಟೊಂದು ವೀಕ್ ಆಗಿಬಿಟ್ರೆ ನಮ್ಮ ಕೈ ಕಾಲೇ ಆಡಲ್ಲ ಬಿಗ್ ಬ್ರೋ. ಅದಕ್ಕೆ ಬ್ರೋ ನಾನು ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಹೇಗಾದರೂ ಮಾಡಿ ಇದರಿಂದ ನೀನು ಹೊರಗೆ ಬರಲೇಬೇಕು. ಅದಷ್ಟು ಸುಲಭ ಅಲ್ಲ ಪಾರ್ಥ, ಅದು ಸಣ್ಣ ವಿಷಯ ಅಲ್ಲ, ತುಂಬ ಕಷ್ಟ ಆಗುತ್ತೆ. ನನಗೆ ಗೊತ್ತು ಬ್ರೋ. ಸಮಾಧಾನ ಮಾಡ್ಕೋ ಅಂತ ನಂಗೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ವಿಷಯನೇ ಆಗಿದೆ. ಬಟ್ ನಿನಗೆ ಬೇರೆ ಆಪ್ಷನ್ ಇಲ್ಲ ಬಿಗ್ ಬ್ರೋ. ನಮ್ಮ ಇಡೀ ಮನೆ ನಿನ್ನ ಮೇಲೆ ನಿಂತಿದೆ ಮ್ಯಾನ್. ನಿನ್ನಿಂದನೇ ನಾವೆಲ್ಲ ಅಂತಂದ್ರೂ ತಪ್ಪಿಲ್ಲ. ಬಟ್
ನೀನೇ ಇಷ್ಟೊಂದು ವೀಕ್ ಆಗಿಬಿಟ್ರೆ ನಮ್ಮ ಮನೆ ಬೇರೆ ಥರನೇ ಆಗ್ಬಿಡುತ್ತೆ ಬಿಗ್ ಬ್ರೋ. ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ. ಏನೇ ಹೇಳು, ಆ ದೇವ್ರು ಮಾತ್ರ ನಿನ್ನ ವಿಷಯದಲ್ಲಿ ಈ ಥರ ಮಾಡಬಾರ್ದಾಗಿತ್ತು. ನಿನಗೆ ಇಷ್ಟೊಂದು ಕಷ್ಟ ಕೊಡಬಾರ್ದಾಗಿತ್ತು. ಬಿಗ್ ಬ್ರೋ, ನೀನು ತುಂಬಾ ಒಳ್ಳೆಯವನು. ಐ ಮೀನ್, ಒಳ್ಳೆಯತನಕ್ಕೆ ಬೆಲೆನೇ ಇಲ್ವಾ? ಎಲ್ಲನೂ ಸರಿ ಮಾಡೋ ಆ ದೇವರು ಈ ರೀತಿ ಯಾಕೆ ಮಾಡಬೇಕು? ಇದನ್ನೆಲ್ಲ ನೋಡಿದಾಗ ನನ್ನ ಮನಸ್ಸಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಆ ದೇವ್ರ ಮೇಲೆ ನಂಬಿಕೆನೇ ಬರಲ್ಲ. ಬಟ್ ಏನು ಮಾಡೋದು ಮ್ಯಾನ್? ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ದೇವ್ರನ್ನ ಕೇಳೋಣ ಅಂದರೆ ಅವನ ಕೈಗೆ ಸಿಗಲ್ಲ. ಎಲ್ಲೋ ಒಂದು ಕಡೆ ಇದ್ಕೊಂಡು ನಮ್ಮೆಲ್ರೂ ಅಗೋಚರವಾಗಿ ಆಟ ಆಡಿಸ್ತಾನೆ ಇರ್ತಾನೆ. ಬಟ್ ದಿಸ್ ಇಸ್ ನಾಟ್ ಫೇರ್ ಮ್ಯಾನ್, ನಾಟ್ ಫೇರ್. ಏನು ಮಾಡೋಕ್ಕಾಗಲ್ಲ ಪಾರ್ಥ, ಲೈಫ್ ಇರೋದೇ ಹಾಗೆ. ನಾವು ಅಂದ್ಕೊಳ್ಳೋದೇ ಒಂದಾದರೆ ರಿಯಾಲಿಟಿಲಿ ಬೇರೆನೇ ಆಗಿರುತ್ತೆ. ನಮ್ಮ ನಿರೀಕ್ಷೆ ಪ್ರಕಾರ ಯಾವುದು ನಡೆಯಲ್ಲ. ಏನು ನಡಿಬೇಕು ಅಂತಿರುತ್ತೋ ಅದೇ ನಡೆಯೋದು. ನಾವು ತುಂಬ ಆಸೆಗಳನ್ನು ಕನಸುಗಳನ್ನ ಕಟ್ಕೊಂಡಿರ್ತೀವಲ್ಲ, ಆ ಎಕ್ಸ್ಪೆಕ್ಟೇಷನ್ಸ್ಗೆ ಇಷ್ಟೊಂದು ನೋವಾಗೋದು. ಲೈಫ್ ಒಂಥರ ರೋಲರ್ ಕೋಸ್ಟರ್ ಇದ್ದಾಗ, ಫುಲ್ ಆಫ್ ಸರ್ಪ್ರೈಸಸ್. ಕೆಲವು ಸತಿ ಖುಷಿ ಕೊಡುತ್ತೆ, ಕೆಲವು ಸತಿ ಬೆಚ್ಚಿ ಬೀಳಿಸುತ್ತೆ, ಕೆಲವು ಸತಿ ಹೆಲ್ಪ್ಲೆಸ್ ಮಾಡುತ್ತೆ. ಪ್ರಾಬ್ಲಮ್ ಲೈಫ್ದು ಅಲ್ಲ, ನಮ್ಮ ಹಣೆ ಬರೋದು ಅಲ್ಲ. ನಾವು ಲೈಫಿಂದ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಅದಕ್ಕೆ ನಾವು ಮಾಡೋ ಮಿಸ್ಟೇಕ್ ಅದು ಅಷ್ಟೇ. ಇವತ್ತೇನೋ ನಂಗೆ ಸಮಾಧಾನ ಹೇಳಿದ್ರು, ಬಟ್ ಮನ್ಸಿಗೆ ಅದು ಅರ್ಥ ಆಗಬೇಕಲ್ಲ. ಮನ್ಸಿಗೆ ಅರ್ಥ ಆಗೋದೆಲ್ಲ ಬರೀ ಎಮೋಷನ್ಸ್ ಮಾತ್ರ. ತುಂಬ ನೋವಿದೆ ಪಾರ್ಥ, ಬೇರೆ ದಾರಿ ಕಾಣ್ತಿಲ್ಲ. ಇಟ್ಸ್ ಓಕೆ ಬ್ರೋ, ನೀನು ಟೈಮ್ ತಗೋ. ಬಟ್ ಆದಷ್ಟು ಅದ್ರ ಕಡೆ ಗಮನ ಕೊಡಬೇಡ. ಐ ನೋ ಒನ್ಸ್ ಅಗೇನ್ ಇದನ್ನು ಹೇಳೋದು ಸುಲಭ, ಬಟ್ ಆ ಥರ ಇರೋಕ್ಕಾಗಲ್ಲ ಅಂತ. ಬಟ್ ನಾನು ಹೇಳ್ದಾಗೆ ನಿನಗೆ ಬೇರೆ ಆಪ್ಷನ್ ಇಲ್ಲ ಬಿಗ್ ಬ್ರೋ. ನೀನು ಇದನ್ನು ಓವರ್ಕಮ್ ಮಾಡಲೇಬೇಕು. ಪ್ಲೀಸ್, ಯು ಹ್ಯಾವ್ ಟು ಬಿಕಮ್ ಸ್ಟ್ರಾಂಗ್. ಹಾಂ ಪಾರ್ಥ, ಐ ಟ್ರೈ. ಥ್ಯಾಂಕ್ಸ್ ಬ್ರೋ. ಪೂಜೆಗೆಲ್ಲ ರೆಡಿ ಆಗ್ತಾ ಇದೆ, ಶಾಸ್ತ್ರಿಗಳು ಕೂಡ ಬಂದಿದ್ದಾರೆ. ಫೋಟೋ ಬಂತಲ್ವಾ? ರೂಮಲ್ಲಿದೆ. ಸರಿ ಬ್ರೋ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ, ನೀನು ತಲೆ ಕೆಡಿಸ್ಕೋಬೇಡ. ತುಂಬಾ ಟಯರ್ಡ್ ಆಗಿದೆಯಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಆಮೇಲೆ ಪೂಜೆಗೆ ಬೇರೆ ಕೂರ್ಬೇಕಲ್ಲ. ಎಲ್ಲ ನೀನೊಬ್ಬನೇ ರೆಡಿ ಮಾಡ್ತಾ ಇದೆಯಾ? ಅಪೇಕ್ಷೆ ನಿನಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ತಾನೆ? ಅಫ್ಕೋರ್ಸ್ ಬ್ರೋ, ನಾನೇನೇ ಮಾಡಿದ್ರು ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಓಕೆ. Yeah, I'm good. How are you? Okay. ಇಲ್ಲ, ಪಾರ್ಥ ಎಲ್ಲೋ ಕೆಳಗಡೆ ಹೋಗಿದ್ದಾರೆ. ಒಂದು ನಿಮಿಷ ಹೇಳಿ ಪಾರ್ಥ. ಏನ್ರಿ ಮಾಡ್ತಾ ಇದ್ದೀರಾ? ನೀವು ಮಾಡ್ತಾ ಇರೋದು ಸರಿನಾ? ಅಲ್ಲ, ಏನಾದರೂ ಕೇಳಿದ್ರೆ ಬರೀ ಲಾಜಿಕ್ ಮಾತಾಡ್ತೀರಾ. ನೋಡಿ, ಲೈಫ್ ಅಂದರೆ ಬರೀ ಲಾಜಿಕ್ ಅಲ್ಲ, ಅದರಲ್ಲಿ ಸೆಂಟಿಮೆಂಟ್ಸು ಇರುತ್ತೆ. ಒಬ್ಬ ಮನುಷ್ಯ ಆದವನಿಗೆ ಸೆಂಟಿಮೆಂಟ್ಸ್ ಇರಬೇಕು, ಇಷ್ಟೊಂದು ಎಮೋಷನ್ಲೆಸ್ ಆಗಿರಬಾರ್ದು. ಈಗ ನಾನು ಏನು ಮಾಡಬಾರ್ದು ಮಾಡಿದೆ ಅಂತ ನನ್ನ ಪಾಡಿಗೆ ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ನೀವೇನಕ್ಕೆ ಹೀಗೆ ಮಾತಾಡ್ತಿದ್ದೀರಾ? ಯಾಕೆ ಬ್ಲೇಮ್ ಮಾಡ್ತಿದ್ದೀರಾ? ನೀವೇನು ಮಾಡಿಲ್ಲ, ನಿಮ್ದೇನೂ ತಪ್ಪಿಲ್ಲ. ನನಗೆ ಗೊತ್ತಿದ್ದಾಗೆ ನಾನು ಏನೂ ತಪ್ಪು ಮಾಡಿಲ್ಲ. ಇಫ್ ಇನ್ ಕೇಸ್ ನಂದು ಯಾವುದಾದ್ರೂ ಆ್ಯಕ್ಷನ್ ಬೇರೆಯವ್ರಿಗೆ ತಪ್ಪಾಗಿ ಕಾಣಿಸಿದ್ರೆ ಅದಕ್ಕೆ ನಾನೇನೂ ಮಾಡೋಕ್ಕಾಗಲ್ಲ. ಇಸ್ ದೇರ್ ಮಿಸ್ಟೇಕ್. ನಾನು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳ. ನೋಡಿ ಹೇಗೆ ಮಾತಾಡ್ತಾ ಇದ್ದೀರಾ ಅಂತ. ನಾನು ಸುಮ್ಮನೆ ಇದ್ದೆ, ಈ ವಿಷಯನ ಮಾತಾಡೋಕೆ ಹೋದ್ರೆ ಎಲ್ಲಿಗೂ ಹೋಗುತ್ತೆ ಅಂತ. ಬಟ್ ಇವಾಗ ನನಗೆ ಮಾತಾಡದೆ ಇರೋದಕ್ಕಾಗೋದಿಲ್ಲ. ಪ್ಲೀಸ್ ನೋಡಿ, ನೀವು ಈ ಥರ ಇರಬೇಡಿ. ಮನೆಯವರು ಎಲ್ಲರೂ ಅಲ್ಲಿ ಕೆಳಗಡೆ ಇದ್ದಾರೆ, ನೀವು ನೋಡಿದ್ರೆ ಇಲ್ಲಿ ಬಂದು ರೂಮ್ ಸೇರ್ಕೊಂಡಿರಿ. ಅಲ್ಲಿ ಬಿಗ್ ಬ್ರೋ ಅಪೇಕ್ಷೆ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ನಾನು ಏನು ಅಂತ ಉತ್ತರ ಕೊಡಲಿ? ಎಷ್ಟು ಸಲ ಅಂತ ನಾನು ನಿಮ್ಮನ್ನ ಡಿಪೆಂಡ್ ಮಾಡ್ಕೊಳ್ಳಿ ಅಪೇಕ್ಷಾ? ನೋಡಿ, ನೀವು ಏನೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಬಂದು ಮನೆಯವ್ರ ಜೊತೆ ಇರಿ, ಅಷ್ಟೇ ಸಾಕು. ಆಗ ಅಪೇಕ್ಷಾನು ಮನೆಯವರು ಅನ್ನೋ ಒಂದು ಫೀಲ್ ಬರುತ್ತೆ. ನೋಡಿ, ಮನೆಯವ್ರಿಗೆ ಕಷ್ಟ ಸುಖ ಬಂದಾಗ ಅವ್ರ ಜೊತೆ ಇರಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಲ್ಲ. ಹಾಗೆ ಮಾಡಿದ್ರೆ ಈ ಮನೆಗೆ ಅರ್ಥ ಏನಿರುತ್ತೆ? ನಮ್ಮ ಸಂಬಂಧಗಳಿಗೆ ಏನು ವ್ಯಾಲ್ಯೂ ಇರುತ್ತೆ ಅಪೇಕ್ಷಾ? ಮನೇಲಿ ಇಷ್ಟೊಂದು ದೊಡ್ಡ ಇನ್ಸಿಡೆಂಟ್ ಆಯಿತು, ಅಣ್ಣನ ಮನಸ್ಸಿಗೆ ಅಷ್ಟು ದೊಡ್ಡ ಆಘಾತ ಆಯಿತು. ಹೋಗಿ ಒಂದೇ ಒಂದು ಸಮಾಧಾನ ಮಾತು ಹೇಳಿದ್ರೆ ನೀವು, ಜಸ್ಟ್ ಒನ್, ಅದು ಕಷ್ಟನಾ? ಅರ್ಥ, ಪ್ಲೀಸ್ ಸ್ವಲ್ಪ ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಭಾವ ಬೇಜಾರಲ್ಲಿದ್ದಾರೆ ಅಂತ ನನಗೆ ಗೊತ್ತು, ಅದರಿಂದ ನನಗೂ ಬೇಜಾರಾಗಿದೆ. ಬಟ್ ಪಾರ್ಥ, ನಾನು ಚಿಕ್ಕವಳಾಗಿ ನಾನು ಅವ್ರಿಗೆ ಏನಂತ ಸಮಾಧಾನ ಮಾಡಲಿ ಹೇಳಿ? ಅದು ಅಲ್ಲದೆ ನನಗೆ ಈ ಕೋಲಾಟಗಳನ್ನೆಲ್ಲ ನೋಡೋದಕ್ಕಾಗಲ್ಲ, ತುಂಬ ಡಿಸ್ಟರ್ಬ್ ಆಗುತ್ತೆ ನನಗೆ ಅದರಿಂದ. ಪಾರ್ಥ,
ಸೆಂಟಿಮೆಂಟ್ ಅಂತ ಹೇಳ್ತಾ ಇದ್ದೀರಲ್ಲ, ನನ್ನ ಸೆಂಟಿಮೆಂಟ್ ಏನಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಒಂದೇ ತಿಳ್ಕೊಳ್ಳಿ ಪಾರ್ಥ, ರಿಲೇಷನ್ ಅನ್ನೋದು 2 ವೇ, 1 ವೇ ಅಲ್ಲ. ನೀವು ಹೇಗೆ ನಿಮ್ಮ ಸೆಂಟಿಮೆಂಟ್ನ ಅರ್ಥ ಮಾಡ್ಕೊಳ್ಳಿ ಅಂತ ನನಗೆ ಹೇಳ್ತಾ ಇದ್ದೀರೋ, ಅದೇ ರೀತಿ ನನ್ನ ಸೆಂಟಿಮೆಂಟ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ಯಾರು ಅದನ್ನ ಅರ್ಥ ಮಾಡ್ಕೊಳಕ್ ರೆಡಿನೇ ಇಲ್ಲ. ರೀ ಅಪೇಕ್ಷಾ, ಏನ್ರಿ ಹೇಳ್ತಾ ಇದ್ದೀರಾ ನೀವು? ಹೌದು, ಕ್ರೂಯಲ್ಲೇ ಇದು. ಸಂಬಂಧದ ಹೆಸರಿಟ್ಕೊಂಡು ಇನ್ನೊಬ್ಬರ ಮೇಲೆ ಅಧಿಕಾರ ಚಲಾಯಿಸೋದು, ತಮ್ಮ ಒಪಿನಿಯನ್ನ ಇನ್ನೊಬ್ಬರ ಮೇಲೆ ಹೇರೋದು, ತಾವ್ ಅಂದ್ಕೊಂಡಿದ್ದ ಸರಿ ಅಂತ ವಾದ ಮಾಡೋದು, ಇನ್ನೊಬ್ಬರನ್ನ ಹಂಗ್ಸೋದು, ಕ್ರೂಯಲ್ಲ ತಾನೇ ಇದು. ನನಗೂ ಒಂದು ಮನ್ಸಿದೆ, ಅದಕ್ಕೂ ಹರ್ಟ್ ಆಗತ್ತಲ್ವಾ? ಫೈನ್, ನಿಮ್ಗೆ ಹಾಗೆ ಅನ್ಸಿದ್ರೆ ಐ ಆಮ್ ಸಾರಿ. ಈ ಮಾತನ್ನ ಈಗ ಹೇಳ್ತಿದ್ರ, ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ಪ್ರತಿ ಬಾರಿನೂ ಹೀಗೆ ನನ್ನನ್ನು ನಾನು ಡಿಫೆಂಡ್ ಮಾಡ್ಕೋಬೇಕು, ಕ್ಲಾರಿಫಿಕೇಶನ್ ಕೊಡಬೇಕು, ನಿಮ್ಮಿಂದ ನಾನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತಗೋಬೇಕು. ನೀವು ಹೇಗ್ ಬೇಕಾದ್ರೂ ಇರ್ಬೋದು, ಆದ್ರೆ ಹೆಂಡತಿ ಅಂದ ತಕ್ಷಣ ನಮ್ಮನ್ನ ನೋಡೋ ರೀತಿನೇ ಬದಲಾಗೋಗುತ್ತಲ್ವಾ? ಪಾರ್ಥ, ನಾನು ನಿಮ್ಮ ಪ್ರಾಪರ್ಟಿ ಅಲ್ಲ, ನಿಮ್ಮ ಪಾರ್ಟ್ನರು, ಅದು ಗೊತ್ತಿರಲಿ ನಿಮಗೆ. ರೀ ಅಪೇಕ್ಷಾ, ಇಷ್ಟಕ್ಕಿಷ್ಟೆಲ್ಲ ಮಾತು ಬೇಕಾ? ಅಷ್ಟು ಕೆಟ್ಟವನ ನಾನು? ಅಣ್ಣಂಗೆ ಸಮಾಧಾನದ ಮಾತು ಹೇಳಿ ಮನೆಯವ್ರ ಜೊತೆ ಇರಿ ಅಂತ ಹೇಳಿದೆ ಅಷ್ಟೇ. ನಾನು ಅಷ್ಟಕ್ಕಿಷ್ಟೆಲ್ಲ ಮಾತಾಡ್ಬೇಕಾ? ನೀವ್ ಈಗ ನಿಮ್ಮ ಮಾತನ್ನ ಬದಲಾಯಿಸ್ಬೇಡಿ ಪಾರ್ಥ. ಈಗ ನೀವು ಕೂಲಾಗಿ ಮಾತಾಡ್ತಿರ್ಬೋದು, ಆದ್ರೆ ಆಗ ನಿಮ್ಮ ಮಾತಿನ ಟೋನೇ ಚೇಂಜ್ ಇತ್ತು. ಒಂದೇ ಡೈಲಾಗ್ ಅನ್ನ 10 ತರ ಹೇಳ್ಬೋದು, ಅದು ಬೇರೆ ಬೇರೆ ಅರ್ಥನೇ ಕೊಡುತ್ತೆ. ಲೀವ್ ಇಟ್. ನನಗಿದನ್ನ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಇಲ್ಲ, ಅದರಿಂದ ನನಗೆ ಯಾವ ಲಾಭನೂ ಇಲ್ಲ. ಪ್ಲೀಸ್ ನೀವು ಹೊರಡಿ, ನಾನು ಇಲ್ಲೇ ಇರ್ತೀನಿ. ಯಾರಾದ್ರೂ ನಿಮ್ಮ ಹತ್ರ ಬಂದು ನನ್ನ ಬಗ್ಗೆ ಕೇಳಿದ್ರೆ ಅವಳನ್ನೇ ಕೇಳಿ ಅಂತ ಹೇಳಿ, ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ಓಕೆ ಓಕೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಆದ್ರೂ ಕೆಳಗಡೆ ಬನ್ನಿ. ಇದು ನನ್ನ ರಿಕ್ವೆಸ್ಟ್. ಸರಿ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಓಕೆ. ಲಚ್ಚಿ, ಏನಮ್ಮ ಹಾಗೆ ನೋಡ್ತಿದ್ಯಾ? ಅಮ್ಮ, ನೀನ್ ಹೇಳಿ ನಿಜ ಅಮ್ಮ. ಈ ಮನೆ ಎಷ್ಟು ದೊಡ್ಡದಾಗಿದೆ ಅಲ್ವಾ, ಅಡ್ಗಿನ ತರ ಇದೆ. ಇಂಥ ಮನೆ ನಾನು ನೋಡೇ ಇರ್ಲಿಲ್ಲ. ನಾನು ಅಷ್ಟೇ ಕಂದ, ಇಲ್ಲಿಗೆ ಬರೋವರೆಗೂ ಇಂಥ ಮನೆ ನೋಡೇ ಇರಲಿಲ್ಲ. ಇದು ಅರಮನೆ ಅಲ್ವಾ ಅಮ್ಮ? ಹ್ಞೂ ಕಂದ, ಇದು ಒಂಥರ ಅರಮನೆನೇ. ಅಣ್ಣ ಅದ್ಗೆ ಈ ಅರಮನೆಗೆ ರಾಜ ರಾಣಿ ತರ. ಇದಿಷ್ಟೇ ಅಲ್ಲಮ್ಮ, ಒಳಗಡೆ ಮನೆ ಇನ್ನೂ ದೊಡ್ಡದಾಗಿದೆ. ಎಷ್ಟು ದೊಡ್ಡದಿದ್ಯಾ? ಎಷ್ಟು ನೋಡಿದ್ರೂ ಮುಗಿಯೋದೇ ಇಲ್ಲ, ಅಷ್ಟು ದೊಡ್ಡದಾಗಿದೆ. ಹೌದಾ? ಹೋಗ್ತೀವಲ್ಲ, ನೀನೇ ನೋಡುವಂತೆ. ಅಮ್ಮ, ಇದೇ ನೋಡು ಆ ಮನೆ, ಅಂದ್ರೆ ಅಣ್ಣನ ಮನೆ. ಹೇಗಿದೆ ಅಲ್ವಾ? ಬಾಮ್ಮ, ಒಳಗೋಗೋಣ. ನಡಿ ಕಂದ. ಅಣ್ಣ, ಸುಧಾ, ಯಾರಮ್ಮ ಇವರು? ಅಣ್ಣ, ಇವ್ರು ನಮ್ಮಮ್ಮ, ಇವಳು ನನ್ನ ಮಗಳು. ಹೌದಾ, ನಮಸ್ಕಾರಮ್ಮ. ಅಣ್ಣ, ಅವ್ರಿಗೆ ಅದೆಲ್ಲ ಗೊತ್ತಾಗಲ್ಲ, ಅವ್ರು ಅವ್ರದೇ ಪ್ರಪಂಚದಲ್ಲಿರ್ತಾರೆ. ಹೌದಾ, ಏನಾಯ್ತಮ್ಮ? ಅವರಿಗೆ ಒಂಥರ ಬುದ್ಧಿ ಭ್ರಮಣೆ ಆಗಿದೆ ಅಣ್ಣ. ಸರಿ, ಒಳಗಡೆ ಹೋಗಮ್ಮ. ಬಾಮ್ಮ, ನಡಿ ಒಳಗೆ. ಅಮ್ಮ, ಒಳಗೆ ಹೋಗಮ್ಮ. ಹಾಯ್ ಡಾರ್ಲಿಂಗ್. ಹಾಯ್ ಬೇಬಿ. ಸಾರಿ, ಅದು ಫ್ರೀ ಟೈಮ್ ಸಿಗಲಿಲ್ಲ ಕಾಲ್ ಮಾಡೋದಕ್ಕೆ, ಅದಕ್ಕೆ ಇವಾಗ ಮಾಡಿದೆ.
ನಿನಗೆ ಗೊತ್ತಲ್ಲ ಬೇಬಿ, ಈ ಮನೇಲಿ ಯಾವಾಗ ಅಂದ್ರೆ ಅವಾಗ ಕಾಲ್ ಮಾಡೋಕ್ಕಾಗಲ್ಲ, ಯಾವಾಗ ಟೈಮ್ ಸಿಗುತ್ತೋ ಅವಾಗಲೇ ಮಾಡೋಕ್ಕಾಗೋದು. ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಇವಾಗ್ಲಾದ್ರೂ ನೆನ್ಪಿಸ್ಕೊಂಡು ನನಗೆ ಕಾಲ್ ಮಾಡಿದ್ರಲ್ಲ, ಅದೇ ಖುಷಿ. ಬಟ್ ಹಾಗಂತ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ ಬೇಬಿ. ಅದೇನು ಹೇಳಬೇಕು ಬೇಗ ಹೇಳು. ಹೋಗಿ ಜೈ, ನೀವು ಕಾಲಿಗೆ ಸಿಗೋದೇ ಅಪರೂಪ, ಅದರಲ್ಲೂ ಈ ಥರ ಅರ್ಜೆಂಟ್ ಮಾಡಿದ್ರೆ ನನ್ಗೆ ಎಷ್ಟು ಹರ್ಟ್ ಆಗತ್ತೆ ಗೊತ್ತಾ? ಹೀಗಾದ್ರೆ ಹೇಗೆ? ನನಗೂ ಟೈಮ್ ಕೊಡ್ಬೇಕಲ್ವಾ? ಬೇಬಿ, ನಿನಗೆ ಟೈಮ್ ಕೊಡೋದಕ್ಕೆ ಮನೆಯವರು ನನಗೆ ಟೈಮ್ ಕೊಡಬೇಕಲ್ಲ, ನಾನೇನು ಮಾಡಲಿ? ಬೇಬಿ, ನಾನು ಉಪ್ಪು ಹುಳಿ ಖಾರ ತಿಂದು ಬೆಳೆದಿರೋನೆ. ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಚೆನ್ನಾಗಿರಬೇಕು, ಹರಟೆ ಹೊಡಿಬೇಕು ಅಂತ ನನಗೂ ಆಸೆ ಇದೆ. ಆದರೆ ಏನು ಮಾಡಲಿ, ಆಗ್ತಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಜೈ, ನನಗೆ ನಿಮ್ಮನ್ನ ನೋಡ್ಬೇಕಂತ ತುಂಬ ಆಸೆ ಆಗ್ತಿದೆ. ಪ್ಲೀಸ್ ಸಿಗ್ತೀರಾ? ಏನು ಬೇಬಿ ನೀನು ಪ್ರತಿ ಸಲ ಈ ಥರ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಾನು ಏನು ಮಾಡಲಿ ಹೇಳು? ನಾನಾದರೂ ಏನು ಮಾಡಲಿ? ನನಗೂ ಅನ್ಸುತ್ತಲ್ವಾ ನಿಮ್ಮ ಜೊತೆ ಮಾತಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ನಿಮ್ಮನ್ನ ನಾನು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಗೊತ್ತಾ? ನನ್ನ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀರಾ ನೀವು? ಸರಿ ಸರಿ ಆಯಿತು, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಹೀಗೆ ನೀನು ಮೀಟ್ ಮಾಡ್ಬೇಕು ತಾನೆ? ಸರಿ ಮಾಡ್ತೀನಿ, ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ. ಸರಿ, ಯಾವಾಗ ಸಿಗ್ತೀರಾ? ಒಳ್ಳೆ ಟೈಮ್ ನೋಡ್ಕೊಂಡು ಯಾವಾಗ ಅಂತ ನಾನೇ ಹೇಳ್ತೀನಿ ಬೇಬಿ. ನಿಜವಾಗ್ಲೂ? 100% ಮೀಟ್ ಮಾಡಕ್ಕೆ ಬಂದೇ ಬರ್ತೀನಿ, ಡೋಂಟ್ ವರಿ. ಎಲ್ಲಿಗ್ರಿ? ಬರ್ತೀನಿ ಅಂತ ಮಾತಾಡ್ತಿದ್ದೀರಾ? ಆಫೀಸ್ ಕಾಲಮಲ್ಲಿ ಎಮರ್ಜೆನ್ಸಿ ಏನೋ ಶೋ ಅಪ್ ಆಗಿದೆ, ಅದಕ್ಕೆ. ಆಫೀಸಾ? ಅಲ್ಲ ರೀ, ಬಾವರೇ ಇಲ್ಲ ಅವರೇ. ನಿಮ್ಮನ್ನ ಯಾರು ಅಲ್ಲಿ ಕರೆಯೋರು? ಅವ್ರಿಗೆ ಬರಕ್ ಹಾಕಿಲ್ಲ ಅಂತ ಹೇಳಿ. ಅಲ್ಲ ರೀ, ಮನೇಲಿ ತಿಥಿ ಕಾರ್ಯ ನಡೀತಾ ಐತೆ, ನೀವೇ ಇಲ್ಲಿರ್ಲಿಲ್ಲ ಅಂದ್ರೆ ಬಾವನವ್ರು ಬೇಜಾರು ಮಾಡ್ಕೊಳಕ್ಕಿಲ್ವಾ? ಇವತ್ತು ನೀವಿಲ್ಲೇ ಇರಬೇಕು, ಎಲ್ಲೂ ಹೋಗಂಗಿಲ್ಲ. ಮಲ್ಲಿ, ಸ್ವಲ್ಪ ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಅಣ್ಣ ಇಲ್ಲಿದ್ದಾನೆ, ಇಲ್ಲಿದೆಲ್ಲ ಅವ್ನು ನೋಡ್ಕೋತಿದ್ದಾನೆ. ಅಲ್ಲಿ ಆಫೀಸ್, ಅದನ್ನ ಯಾರು ನೋಡ್ಕೋತಾರೆ ಮಲ್ಲಿ? ಮಲ್ಲಿ, ಬಿಸ್ನೆಸ್ ಅಂದ್ರೆ ಹಾಗೆ. ಪ್ರಪಂಚನೇ ಮುಳುಗೋಗ್ತಾ ಇದ್ರು ನಾವು ಬಿಸ್ನೆಸ್ ಕೊಡಬೇಕಾಗಿರೋ ಟೈಮ್ನ ಕೊಡಲೇಬೇಕು. ಮಲ್ಲಿ, ಸೆಂಟಿಮೆಂಟು ಮುಖ್ಯನೇ, ಲಾಭ ನಷ್ಟನೂ ಮುಖ್ಯನೇ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು, ಯಾವುದನ್ನು ಬಿಡೋಕ್ಕಾಗಲ್ಲ ಮಲ್ಲಿ. ಆ್ಯಂಡ್ ನಾನು ಅವತ್ತು ನಿನಗೆ ಹೇಳಿದೆ ಗೊತ್ತಾ, ಒಂದು ಇಂಪಾರ್ಟೆಂಟು ಬಂಪರ್ ಲಾಟ್ರಿ ಪ್ರಾಜೆಕ್ಟ್ ಅಂತ. ಇವತ್ತು ಹೋಗ್ಬೇಕಾಗಿರೋ ಮೀಟಿಂಗ್ ಆ ಪ್ರಾಜೆಕ್ಟೇ, ಬೇರೆ ಯಾವುದೂ ಅಲ್ಲ. ಆ್ಯಂಡ್ ಅಟೆಂಡ್ ಮಾಡಲೇಬೇಕು. ಈ ಮೀಟಿಂಗ್ ಆಲ್ರೆಡಿ ಸ್ಕೆಡ್ಯೂಲ್ ಆಗಿತ್ತು ಮಲ್ಲಿ. ಕಾರ್ಯ ಅನ್ನೋದು ಆ್ಯಕ್ಚುಲಿ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಫಿಕ್ಸ್ ಆಗಿದ್ದಂಥದ್ದು. ನಾನೇನು ಮಾಡಲಿ? ಆ್ಯಂಡ್ ಕ್ಲೈಂಟ್ಸು ಅಷ್ಟೇ, ಫಾರಿನ್ ಅವರು ಸಾವಿರಾರು ಕಿಲೋಮೀಟ್ರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ. ಈಗ ಆಲ್ ಆಫ್ ಎ ಸಡನ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಮೀಟಿಂಗ್ನ ಕ್ಯಾನ್ಸಲ್ ಮಾಡಿಬಿಟ್ರೆ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಏನಾಗಬೇಡ? ಅದು ಒಂದು ಬ್ಲ್ಯಾಕ್ ಮಾರ್ಕ್ ಇದ್ದಾಗೆ ತಾನೆ. ಅರ್ಥ ಮಾಡ್ಕೋ. ಆ್ಯಂಡ್ ಎಲ್ಲನೂ ಬಿಡು. ನನ್ನ ಜಾಗದಲ್ಲಿ ನೀನಿದ್ದಿದ್ರೆ ಏನು ಮಾಡ್ತಿದ್ದೆ? ಕ್ಯಾನ್ಸಲ್ ಮಾಡ್ತಿದ್ದ? ಮಾಡೋದು ಸರಿನಾ? ಸರಿ ಅಲ್ಲ, ಆದ್ರೂ ರೀ, ಇಂಥ ಸಮಯದಾಗ ನೀವು ಇರ್ಲಿಲ್ಲ ಅಂದ್ರೆ ಬಾವ ಬೇಸರ ಮಾಡ್ಕೊಳಕ್ಕಿಲ್ವಾ? ಅಣ್ಣ ಏನು ಬೇಜಾರು ಮಾಡ್ಕೋತಾನೆ? ಅವನೇನು ಬೇಜಾರು ಮಾಡ್ಕೊಡೋಣ, ನಾನು ಮಾತಾಡ್ತೀನಿ ಅವನ ಹತ್ರ. ಆ್ಯಂಡ್ ಅವ್ನ ಕೆರಿಯರಲ್ಲಿ ಈ ಥರ ಸಿಚುವೇಶನ್ಗಳನ್ನ ಎಷ್ಟು ಫೇಸ್ ಮಾಡಿರಲ್ಲ. ಮನೆಯಲ್ಲಿ ತಿಥಿ ಕಾರ್ಯ ನಡೀತಾ ಇದ್ರು ಅಲ್ಲಿ ಆಫೀಸಲ್ಲಿ ಎಲ್ರಿಗೂ ಸ್ವೀಟ್ ಬಾಕ್ಸ್ ಹಂಚ್ಬೇಕಾಗತ್ತೆ, ಬೋನಸ್ ಕೊಡಬೇಕಾಗತ್ತೆ, ಹ್ಯಾಪಿ ದೀಪಾವಳಿ ಅಂತ ಎಲ್ರಿಗೂ ನಗ್ನಗ್ತಾ ವಿಶ್ ಮಾಡಬೇಕಾಗತ್ತೆ. ಮಲ್ಲಿ, ಪರ್ಸ್ನಲ್ಲೇ ಬೇರೆ, ಪ್ರೊಫೆಷನ್ನೇ ಬೇರೆ, ಎರಡನ್ನೂ ಮಿಕ್ಸ್ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊ ಮಲ್ಲಿ. ನೀನು ಈ ಮನೆ ಸೊಸೆ, ಕಷ್ಟ ಸುಖ ಎಲ್ರದನ್ನು ಅರ್ಥ ಮಾಡ್ಕೋಬೇಕು. ಅಲ್ಲೋಗೋದು ಅಕರೇ ಅನ್ನೋದು, ಇಲ್ಲಿ ಬರೋದು ರೀ ಅಂತ ರಾಗ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ. ಮನೆಯಲ್ಲಿ ದೇವರು ತಲೆ ಅಂತ ಕೊಟ್ಟಿದ್ದಾನಲ್ವಾ, ಅದರಲ್ಲಿ ಮೆಚುರಿಟಿ ಅನ್ನೋದನ್ನ ಬೆಳೆಸ್ಕೋಬೇಕಾಗತ್ತೆ. ಅರ್ಥ ಆಯ್ತಾ? ಆಯ್ತು ರೀ, ನಿಮ್ಮ ಮನ್ಸಿಗೆ ಹೆಂಗೆ ಬರುತ್ತೋ ನೀವು ಹಂಗೆ ಮಾಡಿ. ಸರಿ, ನಂಗೆ ಸ್ವಲ್ಪ ಕೆಲಸ ಐತೆ, ನಾನು ಹೋಯ್ತೀನಿ. ಹುಷಾರು. ಸರಿ. ಹಲೋ ಬೇಬಿ, ಇವತ್ತು ಸಂಜೆ ಸಿಗ್ತೀನಿ ನಾನು ನಿನ್ಗೆ. ಹಾಂ, ರಿಯಲಿ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಜೈ. ಓಕೆ, ಬಾಯ್. ಮಾರ್ನಿಂಗ್ ಮಾಮ್. ಮಾರ್ನಿಂಗ್. ಜೈ, ಎಲ್ಲಿ ಹೋಗ್ತಾ ಇದೆಯಾ? ಅದು ಮಾಮ್, ಹೊರಗಡೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಮೀಟಿಂಗ್ ಇತ್ತು, ಅದಕ್ಕೆ ಹೋಗ್ತಾ ಇದ್ದೆ. ಅಲ್ಲ ಜೈ, ಮನೇಲಿ ಕಾರ್ಯ ಇಟ್ಕೊಂಡು ಹೊರಗೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಗೌತಮ್ ಏನು ಅನ್ಕೊಳ್ಳಲ್ಲ ನೋಡು. ಇದು ನಮಗೆ ನಿಜವಾದ ತಿಥಿ ಆಗದೆ ಇರ್ಬೋದು, ಆದರೆ ಮನೆಯವರೆಲ್ಲ ಇದು ನಿಜವಾದ ತಿಥಿ ಅಂತ ನಂಬಿದ್ದಾರೆ. ಅದಕ್ಕೆ ನೀನು ಇಲ್ಲೇ ಇರಬೇಕು. ಮಾಮ್, ಇಂಪಾರ್ಟೆಂಟ್ ಒಬ್ರನ್ನ ಮೀಟ್ ಮಾಡೋದಿದೆ ಮಾಮ್, ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೋ, ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡು. ಏನು ಅರ್ಥ ಮಾಡ್ಕೊಳ್ಳೋದು? ಏನೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇವತ್ತು ನೀನು ಇಲ್ಲೇ ಇರಬೇಕು ಅಷ್ಟೇ. ಅಲ್ಲಜಿ, ನೀನು ಮನೇಲಿ ಎಲ್ಲೂ ಕಾಣಲಿಲ್ಲ ಅಂದರೆ ಗೌತಮಿಗೆ ಡೌಟ್ ಬರೋದು. ಅವ್ನು ನನ್ನ ಹತ್ರ ಕೇಳಿ ನಾನು ಏನು ಹೇಳಿ? ಏನು ಮಾಮ್, ನೀನು
ನಿನ್ನ ಟ್ಯಾಲೆಂಟ್ಗೆ ನಿನ್ನ ರೇಂಜ್ಗೆ ಇದೆಲ್ಲ ಒಂದು ಮ್ಯಾಟ್ರ್. ಎಡಗೈಲಿ ಮ್ಯಾನೇಜ್ ಮಾಡಿ ಬಿಸಾಕ್ಬಿಡ್ತೀಯ. ಪ್ಲೀಸ್ ಡೂ ಸಮಥಿಂಗ್ ಒಂದೇ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಹೋಗಿ ಮುಗಿಸ್ಕೊಂಡು ಹಾಗೆ ಪಟ್ ಅಂತ ಬಂದ್ಬಿಡ್ತೀನಿ. ಪ್ಲೀಸ್ ಮ್ಯಾನೇಜ್ ಮಾಡು. ಬಾಯ್ 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 ಬಾಯ್. ಜೈ ಇವ್ ನನ್ನ ಮಾತು ಕೇಳಲ್ಲ. ಏನು ಮಾಡೋದು? ಏನಾದರೂ ಮ್ಯಾನೇಜ್ ಮಾಡಬೇಕಲ್ಲ. ಅಲ್ಲ ಚಮಕ್ ಚಲೋ. ಹಾಯ್ ಬೇಬಿ.